ಮಹಿ ಕಾಫಿ ತಗೊಂಬರಿ. ಬಂದೈತೆ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಮಾವ. ಬೆಳಗ್ಗೆ ಅಣ್ಣ ಕಾಲ್ ಮಾಡಿದಾಗ ಅದಕ್ಕೆ ಮಾತಲ್ಲೇ ಗೊತ್ತಾಗ್ತಿತ್ತು ಅವ್ರು ಮೊದಲಿಗಿಂತ ಸ್ವಲ್ಪ ಚೇತರಿಸ್ಕೊತಿದ್ದಾರೆ ಅಂತ. ಹೌದಮ್ಮ, ದೇವ್ರ ದಯದಿಂದ ಅವಳಿಗೆ ಔಷಧಿ ಕೆಲಸ ಮಾಡ್ತಾ ಇದೆ. ಸ್ವಲ್ಪ ಸ್ವಲ್ಪ ಚೇತರಿಸ್ಕೋತಾ ಇದ್ದಾಳೆ, ಅದೇ ಖುಷಿ. ಆದರೆ ಇದ್ರ ಹಿಂದೆ ಒಂದು ಬಲವಾದ ಶಕ್ತಿ ಇದೆ. ಅದು ಅಳಿಯಂದ್ರ ಪ್ರೀತಿ, ಅವ್ರ ಕಾಳಜಿ, ಅವ್ರ ನಂಬಿಕೆ. ಮೆಡಿಸಿನ್ಗಿಂತ ಈ ಪ್ರೀತಿ ನಂಬಿಕೆ ಜಾಸ್ತಿ ಕೆಲಸ ಮಾಡುತ್ತೆ. ಅವೆರಡೂ ಸೇರಿಬಿಟ್ರೆ ಏನಾಗ್ಬೋದು ಅನ್ನೋದಕ್ಕೆ ಇದೇ ಬಲವಾದ ಸಾಕ್ಷಿ. ನನಗಂತೂ ಹಾಗೆ ಅನ್ನಿಸ್ತಾ ಇದೆಯಪ್ಪ. ಅವ್ರ ಪ್ರೀತಿನೇ ಅವ್ರನ್ನ ಕಾಪಾಡ್ತಾ ಇರೋದು. ಒಟ್ಟಿನಲ್ಲಿ ಅಂಥ ಮಹಾನ್ ಭಾವನ್ನ ಪಡೆಯೋದಕ್ಕೆ ನನ್ನ ಮಗಳು ಪುಣ್ಯ ಮಾಡಿದ್ಲು. ಅವಳು ಅಂದರೆ ಅವ್ರಿಗೆ ಅದೆಷ್ಟು ಕಾಳಜಿ, ಅದೆಷ್ಟು ಪ್ರೀತಿ. ಹೀಗೂ ಬದುಕ್ಬೋದೆ ಅನ್ನೋಷ್ಟು ಅನ್ಯೋನ್ಯವಾಗಿ ಬಾಳ್ತಾ ಇದ್ದಾರೆ ಅವರಿಬ್ಬರು. ಆಹಾ, ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸ್ತಾರೆ. ಆ ಪ್ರೀತಿಗೋಸ್ಕರನಾದರೂ ಅವಳು ಹುಷಾರಾಗಲೇಬೇಕು. ನಿಜ ಮಾವ, ಅಣ್ಣ ಅಂತೂ ಅದಕ್ಕಿಂತ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಅವ್ರನ್ನ ನೋಡ್ತಾ ಇದ್ರೆ ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ. ಅವನು ಕೇರ್ ಮಾಡ್ತಿರೋ ರೀತಿ ಅಂತೂ ಮಾತಲ್ಲಿ ಹೇಳೋಕ್ಕಾಗಲ್ಲ. ತುಂಬ ಅಪರೂಪದ ಜೋಡಿ ಅವ್ರದ್ದು. ಇಷ್ಟು ವರ್ಷದಲ್ಲಿ ನಾವು ನೋಡಿರೋ ಅಳಿಯಂದ್ರು ಒಂದು ದಿವಸನೂ ಪೂಜೆ ಪುನಸ್ಕಾರ ದೇವಸ್ಥಾನ ಅಂತ ಹೋದವರೇ ಇಲ್ಲ. ಆದರೆ ಈಗ ಹೋಗದೆ ಇರೋ ದೇವಸ್ಥಾನ ಇಲ್ಲ, ಹೊತ್ಕೊಳ್ದೇ ಇರೋ ಹರಕೆ ಇಲ್ಲ. ಬಾ, ನೋಡಿದ್ರೇನೆ ಒಂಥರ ಆಗತ್ತೆ ರೀ. ನಮ್ಮ ಭೂಮಿಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ ಪಾಪ ಅಳಿಯಂದ್ರು. ಅವ್ರಿಗೋಸ್ಕರನಾದರೂ ಆ ಭಗವಂತ ಕರುಣೆ ತೋರಿಸ್ಬೇಕು. ಅದು ಹಾಗೆ ಮಂದಾಕಿನಿ. ನಮಗೋಸ್ಕರ ಕೇಳ್ಕೊಳ್ಳೋದಕ್ಕಿಂತ ನಮ್ಮವ್ರಿಗೋಸ್ಕರ ಕೇಳ್ಕೊತೀವಲ್ಲ, ಅದು ಭಾಳ ಬೇಗ ಫಲ ಕೊಡತ್ತೆ. ಅಳಿಯಂದ್ರು ಅವ್ರಿಗೋಸ್ಕರ ದೇವರಲ್ಲಿ ಏನು ಕೇಳ್ಕೊತಾರೆ? ಏನೂ ಕೇಳ್ಕೊಳ್ಳೋದೆಲ್ಲ ಭೂಮಿಕಾಗೋಸ್ಕರ. ಅದು ಖಂಡಿತವಾಗ್ಲೂ ಫಲ ಕೊಡುತ್ತೆ. ಎಲ್ಲಿ ಸ್ವಾರ್ಥ ಇರಲ್ವೋ ಅಲ್ಲಿ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಆ ದೇವರೇ ಅಲ್ವೇನ್ರಿ ಅವರಿಬ್ಬರನ್ನೂ ಒಂದು ಮಾಡಿರೋದು. ಅಂಥದ್ರಲ್ಲಿ ಅವರಿಬ್ಬರು ಜೋಡಿನ ಆ ಭಗವಂತ ಹೊಡಿಯೋದಕ್ಕೆ ನೋಡ್ತಾನ? ಅವರಿಬ್ಬರು ಪ್ರೀತಿ ಮುಂದೆ ಆ ಕಾಯಿಲೆನೇ ಸೋಲ್ಬೇಕು. ಖಂಡಿತ ಸೋಲುತ್ತೆ ಅತ್ತೆ. ಅಣ್ಣ ಗೆಲ್ತಾನೆ, ಅತ್ತಿಗೆ ಗೆಲ್ತಾರೆ. ಕೊನೆಗೆ ಅವರಿಬ್ಬರು ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ಹೌದು ಕಂದ, ಇಷ್ಟು ಪ್ರೀತಿಸೋ ಅವರಿಬ್ಬರನ್ನ ಆ ದೇವರು ಕೈ ಬಿಡೋದಿಲ್ಲ. ಅಳಿಯಂದ್ರು ಭೂಮಿಕಾಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ, ಅದನ್ನು ಆ ಭಗವಂತ ನೋಡ್ತಾ ಇದ್ದಾನೆ. ಅವನು ಇವರು ನಿಜವಾದ ಪ್ರೀತಿ ನೋಡಿ ಇವ್ರಿಗೆ ಫಲ ಕೊಟ್ಟೇ ಕೊಡ್ತಾನೆ. ಭೂಮಿಕಾ ಅವರೇ, ಇವತ್ತಿಗೆ ನಿಮ್ಮ ಎಲ್ಲ ಕೀಮೋ ಡೋಸ್ ಕಂಪ್ಲೀಟ್ ಆಗಿದೆ. ಟ್ರೀಟ್ಮೆಂಟ್ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ಇವತ್ತು ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಬಟ್ ಕೊಟ್ಟಿರೋ ಮೆಡಿಸನ್ನ ತಗೊಳ್ಳೋದು ಮರಿಬೇಡಿ. ಡಯಟ್ ಮೇಂಟೈನ್ ಮಾಡಿ. ಯಾ ಶೋ ಡಾಕ್ಟ್ರ, ನಾನು ನೋಡ್ಕೋತೀನಿ ಬಿಡಿ. ಸರಿ, ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ನೀವು ಮನೆಗೆ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಾಕ್ಟರ್. ಮಾಮ್, ಯಾಕೆ
ಗೌತಮ್ ಆಫೀಸಿಗೆ ಕರೆಕ್ಟಾಗಿ ಹೋಗ್ತಾ ಇಲ್ವಂತೆ ಭೂಮಿಕಾಗಿ ಹೀಗಾಗಿರೋದಕ್ಕೆ ಅವನ ಆಫೀಸಲ್ಲೂ ಇಲ್ಲ ಮನೇಲೂ ಇಲ್ಲ, ಅವರಿಬ್ಬರು ಹಾಸ್ಪಿಟ್ಲಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ವಾಟ್? ಇವನು ನೋಡಿದ್ರೆ ಈ ಆದರ್ಶ ಗಂಡ ಅಥವಾ ಸತಿ ಸಾವಿತ್ರಪ್ಪ ಅಂತ ಯಾವುದಾದ್ರೂ ಅವಾರ್ಡ್ ಇದ್ರೆ ಫಸ್ಟ್ ಇವನಿಗೆ ಕೊಡ್ಬೇಕು. ಅವಾರ್ಡ್ ಕೊಟ್ಟರು ಕಡಿಮೆನೇ, ಅದಕ್ಕಿಂತ ಜಾಸ್ತಿ ಏನಾದರೂ ಇದ್ರೆ ಕೊಡು. ಎಷ್ಟೇ ಆಗಲಿ ಎಮೋಷ್ನಲ್ ಸ್ಟಾರ್ ಅಲ್ವಾ ಇವನು, ಯಾವ ಅವಾರ್ಡ್ ಕೊಟ್ಟು ಸಾಲಲ್ಲ ಇವನಿಗೆ. ಆ್ಯಂಡ್ ಇನ್ನೊಂದು ಮಾತು, ಈ ಲವ್ ಅನ್ನು ಹಳ್ಳಕ್ಕೆ ಬಿದ್ದಾಗ ಜನ ಏನೇನೆಲ್ಲ ಮಾಡಬೇಕಾಗತ್ತಲ್ವ, ಏನೇನೋ ತ್ಯಾಗ ಮಾಡಬೇಕಾಗತ್ತೆ, ಎಷ್ಟೊಂದು ಕ್ವಾಟ್ಲೆಗಳು ಅನುಭವಿಸ್ಬೇಕಾಗತ್ತೆ. ಅದನ್ನು ಇವನು ನೋಡಿದ್ಮೇಲೆ ಅರ್ಥ ಆಗ್ತಿರೋದು ನನಗೆ. ಎಮೋಷ್ನಲ್ ಸ್ಟಾರ್ ಅಲ್ಲ, ಎಮೋಷ್ನಲ್ ಫೂಲ್ ಇವನು. ಪಾಪ ಅನ್ಸುತ್ತೆ ಇವನು ನೋಡೋದು. ಇವತ್ತೇನೋ ಭೂಮಿಕಾನ ಡಿಸ್ಚಾರ್ಜ್ ಮಾಡ್ತಿದ್ದಾರಂತೆ, ಟ್ರೀಟ್ಮೆಂಟ್ ಎಲ್ಲ ಮುಗೀತಂತೆ. ಏನು ಮಾಮ ಹಂಗಂದ್ರೆ ಭೂಮಿಕಾ ಹುಷಾರಾಗೋ ಸ್ಟೇಜಿಗೆ ಬಂದ್ಬಿಡಿದಾಳ, ವಾಸಿ ಆಗೋಗುತ್ತ ಅವಳು ಕ್ಯಾನ್ಸರು ಮತ್ತೆ ಚಿಗುರ್ಕೋತಾಳ. ನೋ ಚಾನ್ಸ್ ಜೈ, ಅವಳಿಗೇನು ನೆಗಡಿ ಜ್ವರನ ಬಂದಿರೋದು, ಕ್ಯಾನ್ಸರ್, ಅದು 4th ಸ್ಟೇಜ್. ಹಾಸ್ಪಿಟ್ಲಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಮನೆಗೆ ಕಳಿಸ್ತಾರಷ್ಟೇ. ಸೊ ವಾಟ್ಸ್ ಯುವರ್ ನೆಕ್ಸ್ಟ್ ಮೂವ್? ಮೊದಲು ಅವಳು ಮನೆಗೆ ಬರಲಿ, ಆಮೇಲೆ ಅವಳ ಪರಿಸ್ಥಿತಿ ದಿನ ಅವಳಿಗೆ ನೆನಪಾಗೋ ಥರ ಮಾಡ್ತೀನಿ. ಮೆಂಟಲಿ ಅವಳನ್ನು ವೀಕ್ ಮಾಡ್ತೀನಿ. ಕನ್ನಡಿ ನೋಡಿದ್ರು ನೋವು, ಹೊರಗಡೆ ನೋಡಿದ್ರು ನೋವು, ಅವಳನ್ನು ನೋಡಿದ್ರು ನೋವು, ಎಲ್ಲಿ ನೋಡಿದ್ರು ಬರೀ ನೋವೇ ಇರಬೇಕು. ಆ ರೀತಿ ಮಾಡಬೇಕು. ಕರೆಕ್ಟು ಮಾಮ್. ಸಾಯೋ ಭಯಕ್ಕಿಂತ ನಾನು ಹೇಗಪ್ಪ ಇದನ್ನೆಲ್ಲ ತಡ್ಕೊಳ್ಳಿ, ಹೇಗೆ ನರಳಾಡಲಿ, ಹೇಗಪ್ಪ ಬದುಕಲೇನೋ ಭಯ ಶುರು ಆಗಬೇಕು ಅವಳಿಗೆ. ಲಿಟ್ರಲಿ ಬದುಕಿದಾಗಲೇ ನರ್ಕ ತೋರಿಸ್ಬೇಕು ಮಾಮ್. ಎಸ್, ಅದೇ ನನ್ನ ಪ್ಲ್ಯಾನ್. ಮೆಂಟ್ಲಿ ಅವಳನ್ನ ಎಷ್ಟು ವೀಕ್ ಮಾಡಬೇಕು ಅಂತಂದರೆ ಇದೆಲ್ಲ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ ಅಂತ ಅವಳೇ ಹೋಪ್ ಕಳ್ಕೋಬೇಕು. ಎಕ್ಸಾಕ್ಟ್ಲಿ ಮಾಮ್. ಒಂದು ಪಕ್ಷ ದೇಹ ಸೋತ್ರೂ ಹೇಗೋ ಹಾಗೋ ಹೀಗೋ ಮಾಡಿ ಫೈಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಅದೇ ಮನಸ್ಸೇ ಸೋತಾಗ, ಮನಸ್ಥಿತಿ ಸೋತಾಗ ಅಲ್ಲಿಗೆ ಗೇಮ್ ಓವರ್, ಎಲ್ಲ ಮುಗ್ದಾಗ. ಹೇಗೆ ಹಾಸ್ಪಿಟ್ಲಿಂದ ಹೊರಟು ಇಷ್ಟೊತ್ತಾಯ್ತು, ಇನ್ನೂ ಮನೆಯೇ ಬಂದಿಲ್ಲ. ನಾವು ಮನೆಗೆ ಹೋಗ್ತಾ ಇಲ್ವಲ್ಲ, ಬೇರೆ ಜಾಗಕ್ಕೆ ಬಂದಿದ್ದೀವಿ. ಎಲ್ಲಿ ಅಂತ? ಮೈಸೂರು ಬಂದಿದ್ದೀವಿ. ಮೈಸೂರ್ಗ? ಎಸ್. ಬಟ್ ಗೌತಮರೇ, ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಇದಕ್ಕೆ ಓಕೆ ನಾನು ಡಾಕ್ಟರ್ ಹತ್ರ ಇದನ್ನೆಲ್ಲನೂ ಮಾತಾಡಿದ್ದೀನಿ, ಎಲ್ಲ ಪ್ರಿಕಾಷನ್ನು ತೊಗೊಂಡಿದ್ದೀನಿ.